ಸಂಡೇ ಮಾರ್ನಿಂಗ್ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮುಗಿಸಿ ನಾನು ಇಲ್ಲಿ ಹೊಸ್ಲು ಪೂಜೆಗೆ ಹಾಗೂ ರಂಗೋಲಿ ಹಾಕೋಕ್ಕೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾಳೆನೇ ಅಂತ ಕ್ಲೀನ್ ಮಾಡ್ಕೊಂಡಿರ್ತೀನಿ, ಆದರೂ ಮತ್ತೊಮ್ಮೆ ಕ್ಲೀನ್ ಮಾಡಿಕೊಂಡು ನಾನು ರಂಗೋಲಿಯನ್ನು ಹಾಕ್ತೀನಿ. ರಂಗೋಲಿಯನ್ನು ಹಾಕಿ ನಾನು ಪೂಜದ ಮನೆಗೆ ಬಂದು ಪೂಜೆಗೆ ತಯಾರಿ ಮಾಡ್ಕೋತಾ ಇದ್ದೀನಿ. ಫಸ್ಟು ಎಲ್ಲವನ್ನು ನೀಟಾಗಿ ಜೋಡಿಸಿ ನಾನು ನಾಳೆ ಅಂತಲೇ ಬತ್ತಿಯನ್ನು ಹಾಕಿ ಕೂಡ ಇಟ್ಟಿರ್ತೀನಿ. ಆದರೆ ಪೂಜೆ ಸಮಯದಲ್ಲಿ ನಾನು ಒಂದು 5 ನಿಮಿಷಗಳ ಕಾಲ ಅದನ್ನು ಬತ್ತಿಯನ್ನು ನೆರಳಿಕೆ ಬಿಡ್ತೀನಿ. 5 ನಿಮಿಷಗಳ ಕಾಲ ವೇಸ್ಟ್ ಮಾಡಲ್ಲ. ಹೂವನ್ನು ನಾನು ಬಿಡಿ ಮಾಡಿಕೊಂಡು ನೆಕ್ಸ್ಟು ನಾನು ದೀಪ ಹಚ್ಚಿ ಇವಾಗ ಹೂವನ್ನು ನಾನು ಎಲ್ಲ ಫೋಟೋಗಳಿಗೆ ಧರಿಸ್ತಾ ಇದ್ದೀನಿ. ನೋಡಿ ನೋಡಿ ಶ್ರೀಲಕ್ಷ್ಮಿ ಕುಳಿತಿಹಳು, ತಾವರೆಯ ಹೂವಿನಲ್ಲಿ ಕುಳಿತಿಹಳು. ನೋಡಿ ನೋಡಿ ಶ್ರೀ ಇದು ನಾನು ಮಹದೇಶ್ವರನ ಬೆಟ್ಟದಲ್ಲಿ ಚಿನ್ನದ ರಥ ಏರಿಸಿದಾಗ ನಮಗೆ ಕೊಟ್ಟಂಥ ಕಲಶ. ಇದು ಮಹದೇಶ್ವರ ಫೋಟೋವನ್ನು ನಾವು ಮನೆಯಲ್ಲಿ ಇಟ್ಕೋಬಾರ್ದಂತೆ, ಆದ ಕಾರಣ ನಾನು ಇದನ್ನು ಈ ರೀತಿಯಲ್ಲಿ ಪೂಜೆ ಮಾಡ್ತೀನಿ ನಾನು ಯಾವಾಗಲೂ. ಇವಾಗ ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಕಾಯನ್ನು ಒಡೆದು ಗಂಧಲು ಕಡ್ಡಿ ಮತ್ತು ಕರ್ಪೂರನ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಇವಾಗ ಪೂಜೆಗೆ ಹೊಸ್ಲು ಕೂಡ ನಾನು ರೆಡಿ ಮಾಡಿಕೊಂಡು ಹೊಸ್ಲಿಗೂ ನಾನು ಅರಿಶಿನ ಕುಂಕುಮ ವಿಭೂತಿಯನ್ನು ಹಾಕಿ ಹೂವನ್ನು ಹಾಕಿ ಇವಾಗ ಪೂಜೆಯನ್ನು ಮಾಡ್ತಾಯಿದ್ದೀನಿ. ನಾನು ಈ ಥರ ಮಾಡ್ತೀನಿ ಪೂಜೆನ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭ ದಿನ.